ಆರೋಗ್ಯಕರವಾದ ಒಂದು ರೊಟ್ಟಿ ಮಾಡ್ತೀನಿ ಬಾಳೆದಂಡು ಉಪಯೋಗ ಮಾಡಿಕೊಂಡು. ಹೇಗೆ ಮಾಡೋದು ಅಂತ ನೋಡೋಣ. ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇದನ್ನು. ಬಾಳೆದಂಡನ ಹೊರಗಿನ ಲೇಯರ್ನ ತೆಕ್ಕೊಳ್ಬೇಕು ನಾವು. ತೆಕ್ಕೊಂಡು ಅದರ ಸ್ವಲ್ಪ ನಾರು ಏನು ಬರುತ್ತೆ ಅದನ್ನು ತೆಕ್ಕೊಂಡು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ಈ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು, ಹಾಗೆ ಕರಿಬೇವಿನ ಎಲೆ, ಹಸಿಮೆಣಸಿನ್ಕಾಯಿ ಏನೇನಿದೆ ನಮ್ಮ ಹತ್ರ ಅದನ್ನು ಹಾಕ್ಕೊಳ್ಬೋದು, ಶುಂಠಿ ಈ ಥರದ್ದೆಲ್ಲ. ಸೊ ಫಸ್ಟು ಬಾಳೆದಂಡನ ಆ ಥರ ರುಬ್ಕೋಬೇಕು ನಾವು. ಅದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಹಾಕಿದ್ರೆ ಒಂದು ಆ್ಯಡೆಡ್ ಫ್ಲೇವರ್ ಅದು. ಉಪ್ಪು ಹಾಕ್ಕೋಬೇಕು. ಆಮೇಲೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಆಮೇಲೆ ಬಟರ್ ಪೇಪರ್ ಅಥವಾ ಬಾಳೆಲೆ ತಗೊಂಡು ಅದನ್ನು ಒಂದು ಸ್ವಲ್ಪ ಈ ಥರ ತಟ್ಕೋಬೇಕು. ಬಾಳೆಲೆ ಇದ್ದರೆ ಬಾಳೆಲೆಯಲ್ಲಿ ತಟ್ಟಿದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅದನ್ನು ಒಂದು ಸ್ವಲ್ಪ ಎಲ್ಲ ಕಡೆ ಬೇಯಲಿ ಅಂಥೇಳಿ ಒಂದು ಹೋಲ್ ಮಾಡ್ತೀವಿ. ಅದಾದಮೇಲೆ ನಾನು ಕಬ್ಬಿಣದ ಹಂಚು ಯೂಸ್ ಮಾಡ್ತೀನಿ. ಕಾದ ತವಾದಲ್ಲಿ ಈ ಥರ ಅದನ್ನು ಇದು ಮಾಡಿಕೊಂಡು ಎರಡು ಸೈಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸೂಪರಾಗಿರೋಂತಹ ಒಂದು ಬಾಳೆದಂಡಿನ ರೊಟ್ಟಿ ರೆಡಿ ಆಗುತ್ತೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.